ಸ್ನೇಹಿತರೆ, ಇವತ್ತು ನಾವು IRCTC ಒಂದು ಕಸ್ಟಮರ್ ಕೇರ್ಗೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡೋದು ಅಂತ ಚರ್ಚೆ ಮಾಡೋಣ. ನೀವು ಯಾವುದೇ ವಿಷಯದ ಬಗ್ಗೆ ಇರ್ಬೋದು, ನಿಮ್ಗೆ ಏನೇ ತೊಂದರೆ ಆಗಿರ್ಬೋದು, ನೀವು ಟಿಕೆಟ್ ಬುಕಿಂಗ್ ಸಂಬಂಧಪಟ್ಟಂತೆ ಇರ್ಬೋದು, ಅಥವಾ ನಿಮ್ಮ ಅಕೌಂಟ್ ಇನ್ಆಕ್ಟಿವ್ ಆಗಿರಬಹುದು, ಅಥವಾ ಇತ್ತೀಚೆಗೆ ತುಂಬಾ ಆಗ್ತಾ ಇದೆ, ತುಂಬಾ ಅಕೌಂಟ್ಸ್ಗಳು ಇನ್ಆಕ್ಟಿವ್ ಆಗ್ತಾ ಇದೆ, ಅದರ ಬಗ್ಗೆ ಸಂಬಂಧಪಟ್ಟಂತೆ ಇರ್ಬೋದು. ಯಾವುದೇ ಸಮಸ್ಯೆನ ತಗೊಂಡು ನೀವು IRCTC ಅಥವಾ ರೈಲ್ವೆನ ಒಂದು ಅಥಾರಿಟಿ ಇದೆ, ಅದರ ಒಂದು ಕಸ್ಟಮರ್ ಕೇರ್ಗೆ ಯಾವ ರೀತಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ನಾನು ಲೈವ್ ಆಗಿ ನಾನು ನಂಬರ್ ಕೂಡ ಕೊಟ್ಟಿದ್ದೀನಿ. ರೈಲ್ವೆ ಹೆಲ್ಪ್ ಲೈನ್ ನಂಬರ್ 139 ಇದೆ. ಆ ಒಂದು ನಂಬರ್ಗೆ ನಾನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಯಾವ ರೀತಿ ಕಾಲ್ನ ಕನೆಕ್ಟ್ ಮಾಡ್ಕೋಬಹುದು ಅಂತ ಸಂಪೂರ್ಣವಾಗಿ ಲೈವ್ ಆಗಿ ನಾನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿ ಕೊನೆಯವರು ನೋಡಿ, ಎಲ್ಲವೂ ಕೂಡ ಅರ್ಥವಾಗುತ್ತೆ. ರೇಲ್ ಮದದ್ಗೆ ನಿಮಗೆ ಸುಸ್ವಾಗತ. ವೈದ್ಯಕೀಯ ಅಥವಾ ಭದ್ರತಾ ತುರ್ತು ಸ್ಥಿತಿಗಳಿಗಾಗಿ ಒಂದನ್ನು ಒತ್ತಿರಿ. PNR ಸ್ಟೇಟಸ್ ಅಥವಾ ರೈಲು ವೇಳಾಪಟ್ಟಿಗಳನ್ನು ಪರಿಶೀಲಿಸುವಂತಹ ವಿಚಾರಣೆಗಳಿಗಾಗಿ 2 ಒತ್ತಿರಿ. ದೂರುಗಳಿಗಾಗಿ 3 ಒತ್ತಿರಿ. ಮರುಪಾವತಿ ಮತ್ತು ರದ್ದತಿಗಾಗಿ 4 ಒತ್ತಿರಿ. ಮುಂದುವರೆಯಲು ದಯವಿಟ್ಟು ಸೂಕ್ತವಾದ ಆಯ್ಕೆಯನ್ನು ಆರಿಸಿ. ನೀವು ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದರೆ 1 ಒತ್ತಿರಿ. ನೀವು ಸ್ಟೇಷನ್ಗೆ ಸಂಬಂಧಿಸಿದಂತೆ ದೂರು ಸಲ್ಲಿಸಲು ಬಯಸಿದರೆ 2 ಒತ್ತಿರಿ. ಮುಖ್ಯ ಮೆನುಗೆ ಹಿಂತಿರುಗಲು ಸ್ಟಾರ್ ಅನ್ನು ಒತ್ತಿರಿ. ನಮ್ಮ ಗ್ರಾಹಕ ಸೇವಾ ಪ್ರತಿನಿಧಿಯೊಂದಿಗೆ ಮಾತನಾಡಲು 9 ಒತ್ತಿರಿ. ದಯವಿಟ್ಟು ನಿರೀಕ್ಷಿಸಿ, ನಾವು ನಮ್ಮ ಏಜೆಂಟ್ಗೆ ಸಂಪರ್ಕಿಸುತ್ತಿದ್ದೇವೆ. नमस्कार, रेल मदद में आपका स्वागत है। मेरा नाम तमन्ना है। बताएं मैं आपकी क्या सहायता कर सकती हूँ? ಹಲೋ ಮೇಡಮ್. बोलिए सर. ಹಲೋ. ಹೇಳಿ ಸರ್. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳು ಇದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್